ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಆಯ್ಕೆಯೇ ತಪ್ಪಾಗಿದೆ. ಅವ್ರನ್ನ ಆಯ್ಕೆ ಮಾಡಬಾರದು ಅಂತ ಹೇಳಿ, ಅವ್ರ ದಸರಾ ಉದ್ಘಾಟನೆ ಮಾಡಬಾರದು ಅಂತ ಹೇಳಿ, ಇಲ್ಲಿ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ ಅಂತ ಹೇಳಿ ಪ್ರತಾಪ್ ಸಿಂಹ ಹೈಕೋರ್ಟಲ್ಲಿ PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂದರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ರು. ಆದರೆ ಈ ಅರ್ಜಿ ಇದೀಗ ಹೈಕೋರ್ಟಲ್ಲಿ ವಜಾ ಆಗಿದೆ. ಮಾಜಿ MP ಪ್ರತಾಪ್ ಸಿಂಹ ಸಲ್ಲಿಸಿದಂಥ PIL ವಜಾ ಆಗಿರೋದು ದಸರಾ ಉದ್ಘಾಟನೆಗೆ ಮುಷ್ತಾಕ್ ಅವರ ಆಯ್ಕೆಯನ್ನು ವಿರೋಧ ಮಾಡಿಕೊಂಡು ಪ್ರತಾಪ್ ಸಿಂಹ ಅರ್ಜಿ ಹಾಕಿದ್ದದ್ದು. ಆದರೆ ಪ್ರತಾಪ್ ಸಿಂಹ ಸೇರಿ ಮೂವರು ಈ ಒಂದು ಅರ್ಜಿಯನ್ನು ಹಾಕೊಂಡಿದ್ರು. ಪ್ರತಾಪ್ ಸಿಂಹ, ಟಿ ಗಿರೀಶ್ ಕುಮಾರ್, H ಗೌರವ್ ಸಲ್ಲಿಸಿದಂಥ ಅರ್ಜಿ ಇದು. ಅರ್ಜಿ ಸಲ್ಲಿಸಿದಂಥ ಮೂವರು ಅರ್ಜಿದಾರರಿಗೆ ದೊಡ್ಡ ಹಿನ್ನಡೆಯಾಗಿದೆ. ಯಾವುದೇ ಹಕ್ಕಿನ ಉಲ್ಲಂಘನೆ ಇಲ್ಲದಿರುವುದರಿಂದ ಈ ಬಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡುವುದಕ್ಕೂ ದಸರಾ ಉದ್ಘಾಟನೆಯನ್ನು ಅವರು ಮಾಡುವುದಕ್ಕೂ ಇದರಲ್ಲಿ ನಿಮ್ಮ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಹೇಳುವುದಕ್ಕೂ ಏನು ಸಂಬಂಧ ಇಲ್ವಲ್ಲ. ಬಾನು ಮುಷ್ತಾಕ್ ಅವರು ಬರ್ತಾರೆ, ಅಲ್ಲಿ ದಸರಾ ಉದ್ಘಾಟನೆ ಮಾಡ್ತಾರೆ, ಹೋಗ್ತಾರೆ, ಸರಿ. ಇದರಲ್ಲಿ ಪ್ರತಾಪ್ ಸಿಂಹ ಅವರದಾಗಲಿ, ಟಿ ಗಿರೀಶ್ ಅವರದಾಗಲಿ, ಗೌರವ್ ಅವರದಾಗಲಿ ಇವರು ಯಾವ ಒಂದು ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಹೈಕೋರ್ಟ್ ಕ್ವಶನ್ ಮಾಡಿದೆ. ಇಲ್ಲಿ ಯಾವುದೇ ಹಕ್ಕಿನ ಉಲ್ಲಂಘನೆ ಇಲ್ಲದೇ ಇರುವುದರಿಂದ ಈ ಅರ್ಜಿಯನ್ನು ವಜಾ ಮಾಡ್ತಾ ಇದ್ದೀವಿ ಅಂತ ಹೇಳಿ CJ ವಿಭು ಖಬ್ರು, ಇನ್ನೊಂದು ಕಡೆ ನ್ಯಾಯಮೂರ್ತಿ CM ಜೋಶಿ ಅವರಿದ್ದಂಥ ಪೀಠ ಈ ಆದೇಶವನ್ನು ಮಾಡಿದೆ. ಪ್ರತಾಪ್ ಸಿಂಹ ಅವರ ಪರವಾಗಿ ಈ ಪ್ರಶ್ನೆ ಬರುತ್ತಲ್ಲ, ನಮ್ಗೆ ಯಾವೆಲ್ಲ ಹಕ್ಕಿನ ಉಲ್ಲಂಘನೆ ಆಗ್ತಾ ಇದೆ, ನಾವು ಏನು ಕಾರಣಕ್ಕೆ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ, ಸಾರ್ವಜನಿಕ ಹಿತಾಸಕ್ತಿ ಇದರಲ್ಲಿ ಯಾವ ಥರ ಅಡಗಿದೆ ಅಂತ ಹೇಳಿ ಪ್ರತಾಪ್ ಸಿಂಹ ಪರ ವಕೀಲರು ಕೂಡ ವಾದವನ್ನು ಮಂಡಿಸಕ್ಕೆ ಶುರು ಮಾಡ್ತಾರೆ. ನೋಡಿ, ಮಾಜಿ ಸಂಸದ ಪ್ರತಾಪ್ ಸಿಂಹ ಪರ ವಕೀಲ ಸುದರ್ಶನ್ ಅವರು ವಾದವನ್ನು ಮಂಡಿಸಿದ್ದಾರೆ. ಇಲ್ಲಿ ನೋಡಿ, ಬಾನು ಮುಷ್ತಾಕ್ ಅವರು ಕನ್ನಡದ ವಿರುದ್ಧವಾಗಿ, ಹಿಂದೂ ಧರ್ಮದ ವಿರುದ್ಧವಾಗಿ ಮಾತನಾಡಿದ್ದಾರೆ. ಭುವನೇಶ್ವರಿ ದೇವಿ ಕುಂಕುಮದ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ. ಬಾನು ಮುಷ್ತಾಕ್ರನ್ನ ಉದ್ಘಾಟನೆಗೆ ಆಹ್ವಾನಿಸಿರೋದೇ ಸರಿಯಲ್ಲ. ಯಾವ ಬಾನು ಮುಷ್ತಾಕ್ ಅವರು ಭುವನೇಶ್ವರಿ ತಾಯಿಯನ್ನ, ಇನ್ನೊಂದು ಕಡೆ ಕುಂಕುಮದ ಬಗ್ಗೆ ಇವರು ಮಾತನಾಡ್ತಾರೋ, ಹಿಂದೂ ಧರ್ಮದ ವಿರುದ್ಧವಾಗಿ ಇವರು ಇದ್ದಾರೋ, ಆಚರಣೆಗಳ ವಿರುದ್ಧ ಇದ್ದಾರೋ ಅಂಥ ಬಾನು ಮುಷ್ತಾಕ್ ಅವ್ರನ್ನ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಥ, ನಾಡಿಗೆ ಸಂಬಂಧಪಟ್ಟಂತಹ ಒಂದು ದಸರಾ ಹಬ್ಬದ ಉದ್ಘಾಟನೆಗೆ ಆಹ್ವಾನ ಮಾಡಿದ್ದು ಸರಿಯಲ್ಲ. ಹಿಂದೂ ವಿರೋಧಿ, ಕನ್ನಡ ವಿರೋಧಿ ಹೇಳಿಕೆ ಕೊಟ್ಟಿದ್ದಾರೆ ಅವರು. ಉದ್ಘಾಟನೆಗೆ ಬಂದವರು ಹೂವಿನ ಅಭಿಷೇಕ ಮಾಡಬೇಕು ಸ್ವಾಮಿ, ಹೂವಿನ ಅಭಿಷೇಕ ಮಾಡಬೇಕಾಗತ್ತೆ. ಇನಾಗ್ರೇಷನ್ಗೆ ಬಂದಂಥವರು ಸಾಕಷ್ಟು ಧಾರ್ಮಿಕ ಕೆಲಸಗಳು ಕೂಡ ಅಲ್ಲಿ ಇರುತ್ತವೆ. ಇದು ಹಿಂದೂ ಧರ್ಮದ ಹಬ್ಬ, ಇದಕ್ಕೆ ಸಾಕಷ್ಟು ಕೋರ್ಟ್ ತೀರ್ಪುಗಳು ಕೂಡ ಇವೆ. ಕೋರ್ಟ್ ಆದೇಶವನ್ನು ಉಲ್ಲೇಖ ಮಾಡಿಕೊಂಡು ವಕೀಲ ಸುದರ್ಶನ್ ವಾದವನ್ನು ಮಂಡಿಸ್ತಾರೆ. ಮುಷ್ತಾಕ್ ಅವರಿಗೆ ಅರಿಶಿನ ಕುಂಕುಮದ ಮೇಲೆ ನಂಬಿಕೆನೇ ಇಲ್ಲ, ಜಾತ್ಯತೀತ ಹಬ್ಬವಲ್ಲ ಇದು ಅಂತ ವಕೀಲ ಸುದರ್ಶನ್ ವಾದವನ್ನು ಮಂಡಿಸಿರೋದು. ನಿಸಾರ್ ಅಹಮದ್ ಮುಸ್ಲಿಂ ಆಗಿದ್ದರೂ ಕೂಡ ಕನ್ನಡ ಮಾತೆಯ ಬಗ್ಗೆ ಹೆಮ್ಮೆಯಿಂದ ಬರೆದಿದ್ದಾರೆ. ಅವರು ಕನ್ನಡ ವಿರೋಧಿ ಹೇಳಿಕೆ ಎಲ್ಲೂ ಕೊಟ್ಟಿರಲಿಲ್ಲ. ಇನ್ನು ಸರ್ಕಾರದ ಪರವಾಗಿ AJ ಶಶಿಕಿರಣ್ ಶೆಟ್ಟಿ ವಾದವನ್ನು ಮಂಡಿಸ್ತಾರೆ. ಮುಸ್ಲಿಂ ವ್ಯಕ್ತಿಯನ್ನು ಕರೀಬಾರದು ಅಂತ ಹೇಳ್ತಾ ಇದ್ದಾರೆ ಇವರು. ಅವರೇ ಸಂಸದರಾಗಿದ್ದಂಥ ವೇಳೆ ಇದೇ ಪ್ರತಾಪ್ ಸಿಂಹ MP ಆಗಿದ್ದಾಗ ಇದೇ ನಿಸಾರ್ ಅಹಮದ್ ಬಂದು ದಸರಾನ ಉದ್ಘಾಟನೆ ಮಾಡಿದ್ರು. ಮುಸ್ಲಿಂ ವ್ಯಕ್ತಿಯನ್ನು ಕರಿತಾ ಇರೋದು ಇದು ಮೊದಲೇನಲ್ಲ. ಉದ್ಘಾಟನೆಗೆ ಅಷ್ಟೇ ಮುಷ್ತಾಕ್ ಅವರನ್ನು ಆಹ್ವಾನ ಮಾಡಲಾಗಿದೆ. ಧರ್ಮಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳಿಗೆ ಅವರನ್ನು ಆಹ್ವಾನಿಸಿಲ್ಲ. ಬಾನು ಮುಷ್ತಾಕ್ ಅವರು ಬೂಕರ್ ಪ್ರಶಸ್ತಿ ಪುರಸ್ಕೃತರಿದ್ದಾರೆ. ಹೀಗಾಗಿ ಅವರನ್ನು ದಸರಾ ಉದ್ಘಾಟನೆಗೆ ಕರೆಯಲಾಗಿದೆ. ಕಮಿಟಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡೇ ಆಹ್ವಾನ ಕೊಟ್ಟಿರೋದು ಅವರಿಗೆ. ಸಮಿತಿಯ 62 ಜನರ ಅಭಿಪ್ರಾಯ, ಯಾರೋ ಒಬ್ಬ ವ್ಯಕ್ತಿ ಬಂದು ಬಾನು ಮುಷ್ತಾಕ್ ಅವರನ್ನ ಕರೆದು ಬಿಡ್ರಿ ಅಂತ ಹೇಳೋದಲ್ಲ ಇದು. 62 ಜನ ಈ ಸಮಿತಿಯಲ್ಲಿ ಇದ್ದಾರೆ. ಎಲ್ಲರೂ ಸೇರಿ ಅಭಿಪ್ರಾಯವನ್ನು ಕೊಟ್ಟು ಅವ್ರಿಗೆ ಆಹ್ವಾನ ಹೋಗಿರೋದು. ನಿಸಾರ್ ಅಹಮದ್ ಉದ್ಘಾಟನೆ ಮಾಡಿದ್ದಾಗ ಪ್ರತಾಪ್ ಸಿಂಹ ಸ್ಟೇಜಲ್ಲಿ ಇದ್ರವರು. ನಿಸಾರ್ ಅಹಮದ್ ಅವರು ದಸರಾ ಉದ್ಘಾಟನೆ ಮಾಡಬೇಕಾದ್ರೆ ಪ್ರೋಟೋಕಾಲ್ ಪ್ರಕಾರ ಸ್ಟೇಜಲ್ಲಿ ಇದ್ದರು. ಪ್ರತಾಪ್ ಸಿಂಹ MP ಅವತ್ತಿಗೆ ಇದು ರಾಜ್ಯದ ಜಾತ್ಯತೀತ ಕಾರ್ಯಕ್ರಮ ಅಂತ ಬಿಂಬಿಸಿದ್ರು. ಅವತ್ತಿಗೆ ಇವರೇ ಹೇಳಿದ್ರು, ಜಾತ್ಯತೀತವಾಗಿ ಕಾರ್ಯಕ್ರಮವನ್ನು ಸರ್ಕಾರ ಮಾಡ್ತಾ ಇದೆ ಅಂತ ಬಿಂಬಿಸಿದ್ರು. ಈ ಬಾರಿ ಮಾತ್ರ ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ಇದು ಸಮಾಜಕ್ಕೆ ಬೇರೆ ರೀತಿ ಮೆಸೇಜ್ ಕೊಡುತ್ತೆ. ಅರ್ಜಿ ಹಾಕಿದ್ದಕ್ಕೆ ಪ್ರತಾಪ್ ಸಿಂಹಗೆ ದಂಡ ಹಾಕ್ಬೇಕು ಸ್ವಾಮಿ ಅಂತ ಇವರು ಕೂಡ ಕೇಳ್ಕೊಳ್ತಾರೆ. ಹೈಕೋರ್ಟ್ ಹೇಳಿದಿಷ್ಟು, ವಾಕ್ ಸ್ವಾತಂತ್ರ್ಯದ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಹೇಗೆ ಸಾಧ್ಯ? ದೇಶದಲ್ಲಿ ಯಾರೂ ತಮ್ಮ ಹೇಳಿಕೆ ನೀಡಬಾರದು ಅಂತ ಇದೆಯಾ? ಮುಷ್ತಾಕ್ ಆಯ್ಕೆ ಪ್ರಶ್ನೆ ಮಾಡಲಿಕ್ಕೆ ನಿಮಗೆ ಸಾಂವಿಧಾನಿಕ ಹಕ್ಕು ಏನಿದೆ? ಅವರು ಆಯ್ಕೆ ಆಗಿದ್ದಾರಲ್ಲ, ನಿಮಗೆ ಸಂವಿಧಾನಾತ್ಮಕವಾಗಿ ಈ ಒಂದು ಆಯ್ಕೆಯನ್ನು ಪ್ರಶ್ನಿಸುವುದಕ್ಕೆ ಯಾವ ಹಕ್ಕಿದೆ ನಿಮಗೆ? ಅಭಿಪ್ರಾಯವನ್ನು ಕೂಡ ಸೂಕ್ತ ವೇದಿಕೆಯಲ್ಲಿ ನೀವು ಹೇಳ್ಕೊಳ್ಳಬಹುದು. ಆದರೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಯಾವ ಹಕ್ಕಿನ ಉಲ್ಲಂಘನೆ ನಿಮ್ಗೆ ಆಯಿತು ಹೇಳಿ? ನೀವು ಉಲ್ಲೇಖ ಮಾಡಿರ್ತಕ್ಕಂಥ ತೀರ್ಪು ಈ ಪ್ರಕರಣಕ್ಕೆ ಅನ್ವಯನೇ ಆಗಲ್ಲ. ಸಂವಿಧಾನ ಕೊಟ್ಟಿರುವ ಯಾವುದೇ ಹಕ್ಕಿನ ಉಲ್ಲಂಘನೆ ಆಗಿದೆ ನೀವು ಅಂತ ನೀವು ಹೇಳಿ ನೋಡೋಣ. ಪೂಜಾರಿಯ ಪೂಜೆ ಹಕ್ಕನ್ನು ಕಿತ್ತುಕೊಂಡಿದ್ರೆ, ಯಾರೊಬ್ಬರು ಪೂಜೆ ಮಾಡ್ತಿರ್ತಾರೆ, ಅವ್ರ ಪೂಜೆ ಹಕ್ಕನ್ನು ಕಿತ್ಕೊಂಡಿದ್ರೆ ಹಕ್ಕಿನ ಉಲ್ಲಂಘನೆ ಆಯಿತು ಅಂತ ಹೇಳಬಹುದು. ವ್ಯಕ್ತಿಯೊಬ್ಬರ ಆಸ್ತಿ ಕಿತ್ಕೊಂಡ್ಬಿಟ್ಟಿದ್ರೆ ಆಸ್ತಿ ಹಕ್ಕಿನ ಉಲ್ಲಂಘನೆ ಆಗಿದೆ ಅಂತ ಪ್ರಶ್ನೆ ಮಾಡಬಹುದು. ನಿಮ್ಮ ಯಾವ ಹಕ್ಕನ್ನು ಕಿತ್ಕೊಂಡ್ರಪ್ಪ ಇಲ್ಲಿ?
ಸಾರ್ವಜನಿಕ ಸೇವಕರು ಬಾನು ಮುಷ್ತಾಕ್ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ. ನಮ್ಮ ಮುಂದೆ ದೇವಸ್ಥಾನ ಅಥವಾ ಟ್ರಸ್ಟ್ನವರು ಬಂದಿಲ್ಲ, ನಂಬಿಕೆ ಇಲ್ಲದವರು ಪೂಜೆ ಸಲ್ಲಿಸಬಾರದು ಅಂತ ಹೇಳಿ ಬಂದಿಲ್ಲ. ಇದು ಜಾತ್ಯತೀತ ಹಬ್ಬ ಅಂತ ಹೇಳಿ ಹೈಕೋರ್ಟ್ ವಿಭಾಗೀಯ ಪೀಠ ಹೇಳಿದೆ. ವಿಜಯದಶಮಿ ಅಂದರೆ ಕೆಟ್ಟದರ ವಿರುದ್ಧ ಒಳ್ಳೆಯದರ ವಿಜಯ. ಈ ಹಬ್ಬವನ್ನು ದೇಶಾದ್ಯಂತ ಆಚರಣೆ ಮಾಡಲಾಗುತ್ತೆ ಅಂತ ಸಿಜೆ ಹೇಳಿದ್ದಾರೆ.